ಹಲೋ ಫ್ರೆಂಡ್ಸ್, ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಎಕ್ಸಾಮ್ ಅಲರ್ಟ್ 24/7 ಪವರ್ಡ್ ಬೈ ಬೀಕನ್ ವೈಬ್. ಸೊ ಇವತ್ತಿನ ನೋಟಿಫಿಕೇಷನ್ ಬಂದು ಹಿಂದೂಸ್ತಾನ್ ಪೆಟ್ರೋಲಿಯಂ ಕಾರ್ಪೊರೇಷನ್ ಲಿಮಿಟೆಡ್, ಓಕೆ, HPCTL ಅವರು ರಿಲೀಸ್ ಮಾಡಿರುವಂಥ ನೋಟಿಫಿಕೇಷನ್ ಬಗ್ಗೆ ಮಾಹಿತಿನ ಕೊಡ್ತಾ ಇದ್ದೀನಿ. ಸೊ ಪೋಸ್ಟ್ ಬಂದು ನಿಮಗೆ ಜೂನಿಯರ್ ಎಕ್ಸಿಕ್ಯೂಟಿವ್ ಪೋಸ್ಟ್ ಇರುತ್ತೆ. ಸ್ಯಾಲ್ರಿ ಅಪ್ ಟು 30,000ಇಂದ 1,20,000ವರೆಗೂ ಸ್ಯಾಲ್ರಿ ಇರುತ್ತೆ. ಕ್ವಾಲಿಫಿಕೇಷನ್ ಬಂದು ಡಿಪ್ಲೊಮಾ ಆಗಿರಬೇಕು. ನೆಕ್ಸ್ಟ್ ಲಾಸ್ಟ್ ಡೇಟ್ ಆಫ್ ಅಪ್ಲಿಕೇಶನ್ ಬಂದು April 30th, ಆಯಿತಾ. 30th of April ಒಳಗಡೆ ಅಪ್ಲೈ ಮಾಡಬೇಕಾಗತ್ತೆ. ಫ್ರೆಷರ್ಸ್ ಕೂಡ ಅಪ್ಲೈ ಮಾಡಬಹುದು, ಯಾವುದೇ ರೀತಿಯಾದ ಎಕ್ಸ್ಪೀರಿಯನ್ಸ್ನ ಅವಶ್ಯಕತೆ ಇಲ್ಲ. ಓಕೆ, ಸೊ ಸಂಪೂರ್ಣವಾದ ಮಾಹಿತಿನ ತಿಳ್ಕೊಳ್ತಾ ಹೋಗೋಣ. ಸೊ ಬೇಕಾದಂಥ ಡೇಟ್ಸ್, ಇಂಪಾರ್ಟೆಂಟ್ ಡೇಟ್ಸ್ ಅಥವಾ ಏಜ್ ರಿಲ್ಯಾಕ್ಸೇಷನ್ ಏನಿದೆ ಎಲ್ಲ ನೋಡ್ತಾ ಹೋಗೋಣ. ಸೊ ಇಂಪಾರ್ಟೆಂಟ್ ಡೇಟ್ಸ್ ಬಂದು ಸ್ಟಾರ್ಟ್ ಆಗಿರೋದು March 26 ಆ್ಯಂಡ್ ಲಾಸ್ಟ್ ಡೇಟ್ ಬಂದು ನಮಗೆ 30th of April ಇದೆ. April 30th ಲಾಸ್ಟ್ ಡೇಟ್ ಇದೆ. ಸೊ ಏನೇನೆಲ್ಲ ಪೋಸ್ಟ್ ಅವೈಲೇಬಲ್ ಇದೆ, ಪೇ ಸ್ಕೇಲ್ ಎಷ್ಟು, ವೇಕೆನ್ಸಿ ಎಷ್ಟಿದೆ ಅಂತ ತಿಳ್ಕೊಳ್ತಾ ಹೋಗೋಣ. ಜೂನಿಯರ್ ಎಕ್ಸಿಕ್ಯೂಟಿವ್ ಮೆಕ್ಯಾನಿಕಲ್, ಸೊ ಮೆಕ್ಯಾನಿಕಲಲ್ಲಿ ಬಂದ್ಬಿಟ್ಟು ನಮಗೆ 11 ವೇಕೆನ್ಸೀಸ್ ಇದೆ. ಏಜ್ ರಿಲ್ಯಾಕ್ಸೇಷನ್ 25. ಪೇ ಸ್ಕೇಲ್ ನೋಡೋದಾದರೆ ಎಲ್ಲದಕ್ಕೂ ಸೇಮೇ ಇದೆ. ನಮಗೆ ಪೇ ಸ್ಕೇಲು 30,000ಇಂದ 1,20,000ವರೆಗೂ ಪೇ ಸ್ಕೇಲ್ ಇದೆ. ವೇಕೆನ್ಸಿ ಬಂದು ನಮಗೆ ಜೂನಿಯರ್ ಎಕ್ಸಿಕ್ಯೂಟಿವ್ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಆಗಿರೋರು ಮಾತ್ರ ಇದಕ್ಕೆ ಅಪ್ಲೈ ಮಾಡಲಿಕ್ಕಾಗೋದು. ಸೊ ಅವ್ರಿಗೆ ಏಜ್ ರಿಲ್ಯಾಕ್ಸೇಷನ್ ಬಂದು 25 years ಇರುತ್ತೆ. ನೆಕ್ಸ್ಟ್ ಎಸೆನ್ಷಿಯಲ್ ಕ್ವಾಲಿಫಿಕೇಷನ್ ಬಂದು 3 years ಫುಲ್ ಟೈಮ್ ರೆಗ್ಯುಲರ್ ಡಿಪ್ಲೊಮೊ ಇನ್ ಮೆಕ್ಯಾನಿಕಲ್ ಇಂಜಿನಿಯರಿಂಗ್, ಆಯಿತಾ. ಡಿಪ್ಲೊಮೊ ಇನ್ ಇಂಜಿನಿಯರಿಂಗ್ ಆಗಿರಬೇಕು, ಆಯಿತಾ. ದ ಎಕ್ಸಾಕ್ಟ್ಲಿ ಮೆಕ್ಯಾನಿಕಲ್ ಇಂಜಿನಿಯರಿಂಗ್, ಓಕೆನಾ. ಸೊ ಮಿನಿಮಮ್ ಎಕ್ಸ್ಪೀರಿಯನ್ಸು ಇಲ್ಲ, ಆಯಿತಾ. ಯಾವುದೇ ರೀತಿಯಾದಂಥ ಎಕ್ಸ್ಪೀರಿಯನ್ಸ್ನ ಅವಶ್ಯಕತೆ ಇಲ್ಲ. ನೆಕ್ಸ್ಟು ಜೂನಿಯರ್ ಎಕ್ಸಿಕ್ಯೂಟಿವ್ ಎಲೆಕ್ಟ್ರಿಕಲ್ಲು ಪೇ ಸ್ಕೇಲ್ ಬಂದು ಸೇಮ್ 30,000 to 1,20,000. ನಂಬರ್ ಆಫ್ ವೇಕೆನ್ಸೀಸ್ ಬಂದು ನಮಗೆ 17 ವೇಕೆನ್ಸೀಸ್ ಇದೆ. ಸೊ ಇದಕ್ಕೂ ಅಷ್ಟೇ ಏಜ್ ಲಿಮಿಟ್ ಬಂದು 25 years. ನೆಕ್ಸ್ಟು ಇದರಲ್ಲಿ 3 years ಫುಲ್ ಟೈಮ್ ರೆಗ್ಯುಲರ್ ಡಿಪ್ಲೊಮಾ ಆಗಿರಬೇಕು ಇನ್ ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್, ಓಕೆನಾ. ನೆಕ್ಸ್ಟು ಎಕ್ಸಿಕ್ಯೂಟಿವ್ ಇನ್ಸ್ಟ್ರುಮೆಂಟೇಷನ್, ಜೂನಿಯರ್ ಎಕ್ಸಿಕ್ಯೂಟಿವ್ ಇನ್ಸ್ಟ್ರುಮೆಂಟೇಷನ್ ವೇಕೆನ್ಸಿ ಬಂದು 6 ಇರುತ್ತೆ ಆ್ಯಂಡ್ ಕ್ವಾಲಿಫಿಕೇಷನ್ ಎಲ್ಲ ಸೇಮ್ ಇರುತ್ತೆ. ಲೈಕ್ ಡಿಪ್ಲೊಮೊ ಇನ್ ಇನ್ಸ್ಟ್ರುಮೆಂಟೇಷನ್ ಇಂಜಿನಿಯರಿಂಗ್, ಓಕೆನಾ. ಏಜ್ ಬಂದು 25 years. ನೆಕ್ಸ್ಟು ಜೂನಿಯರ್ ಎಕ್ಸಿಕ್ಯೂಟಿವ್ ಕೆಮಿಕಲ್, ಆಯಿತಾ. ಸೇಮ್ ಲೈಕ್ ಏನಿದೆ ಪೇ ಸ್ಕೇಲ್ 30,000 ಅದೇನೆ. ಸೊ 30,000 to 1,20,000. ನಂಬರ್ ಆಫ್ ವೇಕೆನ್ಸೀಸ್ ಬಂದು ಕೇವಲ ಒಂದೇ ಒಂದು ವೇಕೆನ್ಸಿ ಇರೋದು ಇದಕ್ಕೆ. ಸೊ ಏನಾಗಿರಬೇಕು ಕ್ವಾಲಿಫಿಕೇಷನ್, ಡಿಪ್ಲೊಮೊ ಇನ್ ಕೆಮಿಕಲ್ ಇಂಜಿನಿಯರಿಂಗ್ ಆಗಿರಬೇಕು. ನೆಕ್ಸ್ಟು ಜೂನಿಯರ್ ಎಕ್ಸಿಕ್ಯೂಟಿವ್ ಫೈರ್ ಆ್ಯಂಡ್ ಸೇಫ್ಟಿ. ಸೊ ಇದ್ರಲ್ಲಿ ನಮಗೆ ಮ್ಯಾಕ್ಸಿಮಮ್ ವೇಕೆನ್ಸೀಸ್ ಇದೆ. ಸೊ 28 ವೇಕೆನ್ಸೀಸ್ ಇದೆ ಮತ್ತು ಮ್ಯಾಕ್ಸಿಮಮ್ ಏಜ್ ಬಂದು 25 years ಕೊಟ್ಟಿದ್ದಾರೆ. ಸೊ ಎಜುಕೇಷನ್ ಕ್ವಾಲಿಫಿಕೇಷನ್ ಇದಕ್ಕೆ ಸ್ವಲ್ಪ ಚೇಂಜಸ್ ಆಗುತ್ತೆ. ಎನಿ ಸೈನ್ಸ್ ಗ್ರ್ಯಾಜುಯೇಟ್ ಪ್ಲಸ್ ಡಿಪ್ಲೊಮೊ ಇನ್ ಫೈರ್ ಆ್ಯಂಡ್ ಸೇಫ್ಟಿ, ಆಯಿತಾ. ಒಂದು ಸೈನ್ಸ್ ಗ್ರ್ಯಾಜುಯೇಟ್ ಆಗಿದ್ಕೊಂಡು ಜೊತೆಗೆ ಅದರ ಒಂದು ಫೈರ್ ಸೇಫ್ಟಿ ಡಿಪ್ಲೊಮೊ ಮಾಡ್ಕೊಂಡಿದ್ರೆ ಸೊ ಅಂಥವ್ರು ಇದಕ್ಕೆ ಅಪ್ಲೈ ಮಾಡ್ಬೋದು. ಆ್ಯಂಡ್ ಇದಕ್ಕೆ ನಮಗೆ ಟೋಟಲ್ ನಂಬರ್ ಆಫ್ ವೇಕೆನ್ಸೀಸ್ ಬಂದು 28 ಇದೆ. ಅಂದರೆ ಇದಕ್ಕೆ ಮ್ಯಾಕ್ಸಿಮಮ್ ವೇಕೆನ್ಸೀಸ್ ಇರೋದು. ಸೊ ಯಾರ್ಯಾರು ಲೈಕ್ ಎಲಿಜಿಬಲ್ ಇದ್ದಾರೆ ಅಥವಾ ಏನು ಸೇಮ್ ಕ್ವಾಲಿಫಿಕೇಷನ್ ಇದೆ ಅದಕ್ಕೆ ಅಪ್ಲೈ ಮಾಡ್ಕೊಳ್ಬೋದು. ಸೊ ನೆಕ್ಸ್ಟು ಲೈಕ್ ಡಿಫ್ರೆಂಟ್ ಸೆಕ್ಟರ್ಸಲ್ಲಿದೆ. ಲೈಕ್ ಮೆಕ್ಯಾನಿಕಲ್ಗೆ ಏನಾಗಿರಬೇಕು, ಮೆಕ್ಯಾನಿಕಲ್ ಇಂಜಿನಿಯರಿಂಗು, ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್. ಸೊ ಇದೆಲ್ಲ ಆಲ್ರೆಡಿ ನೋಡಿದ್ದೀವಿ. ಸೊ ಲೈಕ್ ಯಾವ ಡಿಪಾರ್ಟ್ಮೆಂಟ್ಗೆ ಏನೇನು ಎಜುಕೇಷನ್ ಕ್ವಾಲಿಫಿಕೇಷನ್ ಬೇಕು ಅಂತ ಹೇಳಿ ಸಂಪೂರ್ಣವಾಗಿ ಮಾಹಿತಿ ಕೊಟ್ಟಿದ್ದಾರೆ. ನೆಕ್ಸ್ಟು ಆಲ್ ಪೊಸಿಷನ್ಸ್ಗೆ ಮಿನಿಮಮ್ ಮಾರ್ಕ್ಸ್ ಎಷ್ಟಿರಬೇಕು, 60% ಇರಬೇಕು, ಆಯಿತಾ. ನಿಮ್ಮ ಎಜುಕೇಷನ್ ಕ್ವಾಲಿಫಿಕೇಷನು 60% ಇರಬೇಕು. ಯಾರ್ಯಾರಿಗೆ, ಅನ್ರಿಸರ್ವ್ಗೆ, OBCಗೆ ಮತ್ತು ಎಕನಾಮಿಕಲಿ ವೀಕರ್ ಸೆಕ್ಷನ್ಸ್ಗೆ. ಅದೇ ನಾವು SC ST ಮತ್ತು ಲೈಕ್ PWD ಕ್ಯಾಟಗರಿಗೆ ನೋಡೋದಾದರೆ 50% ಇದ್ದರೆ ಸಾಕು, ಆಯಿತಾ. ಸೊ ಇದು ಮಿನಿಮಮ್ ಮಾರ್ಕ್ಸು ನಿಮ್ಮ ಲೈಕ್ ಡಿಪ್ಲೊಮೊ ಇನ್ ಇಂಜಿನಿಯರಿಂಗಲ್ಲಿ ನಿಮ್ಮ ಮಿನಿಮಮ್ ಮಾರ್ಕ್ಸ್ ಇದಾಗಿರಬೇಕಾಗತ್ತೆ. ಇನ್ ಕೇಸ್ ನೀವು SC ST ಅಥವಾ PWBDಗೆ ಆ ಕ್ಯಾಟಗರಿಗೆ ಸೇರ್ಕೊಳ್ತೀರಾ ಅಂದರೆ ನಿಮ್ಮ ಮಾರ್ಕ್ಸು ಜಸ್ಟ್ 50% ಇದ್ದರೆ ಸಾಕು. ಇಲ್ಲ ಜನರಲ್ ಬರ್ತೀರಾ ಅಂತ ಹೇಳಿದ್ರೆ, ಯಾವುದೋ ಥರದ್ದು ರಿಸರ್ವೇಷನ್ಸ್ ಇಲ್ಲ ಅಂತ ಹೇಳಿದ್ರೆ ನಿಮ್ಮ ಮಿನಿಮಮ್ ಮಾರ್ಕ್ಸು 60% ಇರಬೇಕಾಗತ್ತೆ. ನೆಕ್ಸ್ಟ್ ಸೆಲೆಕ್ಷನ್ ಪ್ರಾಸೆಸ್ ಹೇಗೆ, ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಇರುತ್ತೆ. ಅದರಲ್ಲಿ ಕ್ವಾಲಿಫೈ ಆದರೆ ಗ್ರೂಪ್ ಡಿಸ್ಕಷನ್ ಇರುತ್ತೆ. ನೆಕ್ಸ್ಟ್ ಸ್ಕಿಲ್ ಟೆಸ್ಟು, ಪರ್ಸ್ನಲ್ ಇಂಟರ್ವ್ಯೂ, ದೆನ್ ಫಿಸಿಕಲ್ ಫಿಟ್ನೆಸ್ ಎಫಿಷಿಯನ್ಸಿ, ಆಯಿತಾ. ಫಿಸಿಕಲಿ ಫಿಟ್ ಆಗಿರಬೇಕಾಗುತ್ತೆ. ಸೊ ಇದೆಲ್ಲದರಲ್ಲೂ ಕ್ವಾಲಿಫೈ ಆಗಿ ಫಿಸಿಕಲಿ ಫಿಟ್ ಇಲ್ಲ ಅಂತಂದರೆ ಯು ಆರ್ ನಾಟ್ ಎಲಿಜಿಬಲ್, ಆಯಿತಾ. ಯು ಆರ್ ನಾಟ್ ಸೆಲೆಕ್ಟೆಡ್, ಯು ವಿಲ್ ನಾಟ್ ಬಿ ಏಬಲ್ ಟು ಸೆಲೆಕ್ಟ್ ಆಗೋದಕ್ಕಾಗಲ್ಲ, ಆಯಿತಾ. ಇನ್ ಕೇಸ್ ನೀವು ಕಂಪ್ಯೂಟರ್ ಬೇಸ್ಡ್ ಟೆಸ್ಟಲ್ಲೂ ಪಾಸ್ ಆಗ್ತೀರಾ ಅಥವಾ ಗ್ರೂಪ್ ಡಿಸ್ಕಷನಲ್ಲೂ ಸೆಲೆಕ್ಟ್ ಆಗ್ತೀರಾ. ಸೊ ಎಲ್ಲದರಲ್ಲೂ ಸೆಲೆಕ್ಟ್ ಆಗಿ ಫಿಸಿಕಲಿ ಫಿಟ್ ಆಗಿಲ್ಲ ಅಂತ ಹೇಳಿದ್ರೆ ನಿಮ್ಮನ್ನ ಅವರು ಅಪಾಯಿಂಟ್ ಮಾಡ್ಕೊಳ್ಳೋದಕ್ಕೆ ಆಗೋದಿಲ್ಲ, ಓಕೆನಾ. ಸೊ ನೀವು ಏನು ಅಪ್ಲಿಕೇಶನ್ ಫಾರ್ಮಲ್ಲಿ ಹಾಕಿರ್ತೀರಾ ಅದೆಲ್ಲ ಪ್ರಾಪರ್ ಆಗಿದೆ, ಕರೆಕ್ಟಾಗಿ ಫಿಲ್ ಮಾಡಿದ್ದೀರಾ ಅಂತ ಹೇಳಿದ್ರೆ ಮಾತ್ರನೇ ನಿಮ್ಮನ್ನ ಕಂಪ್ಯೂಟರ್ ಬೇಸ್ಡ್ಗೆ ಟೆಸ್ಟ್ಗೆ ಕರೆಯೋದು,
ಓಕೆನಾ. ಸೊ ಕಂಪ್ಯೂಟರ್ ಬೇಸ್ಡ್ ಟೆಸ್ಟಲ್ಲಿ ಏನಿರುತ್ತೆ ಅಂತ ಹೇಳಿದ್ರೆ ಜನರಲ್ ಆ್ಯಪ್ಟಿಟ್ಯೂಡ್ ಇರುತ್ತೆ ಮತ್ತು ಟೆಕ್ನಿಕಲ್ ಅಥವಾ ಪ್ರೊಫೆಷ್ನಲ್ ನಾಲೆಡ್ಜ್ ಎಷ್ಟಿದೆ ಅಂತ ತಿಳ್ಕೊಳ್ತಾರೆ. ಸೊ ಜನರಲ್ ಆ್ಯಪ್ಟಿಟ್ಯೂಡಲ್ಲಿ ಏನಂತ ಹೇಳಿದ್ರೆ ಇಂಗ್ಲೀಷ್ ಲ್ಯಾಂಗ್ವೇಜ್ ಗೊತ್ತಿರಬೇಕು, ಕ್ವಾಂಟಿಟೇಟಿವ್ ಆ್ಯಪ್ಟಿಟ್ಯೂಡ್ ಟೆಸ್ಟ್ ಮತ್ತು ಇಂಟೆಲೆಕ್ಚುಯಲ್ ಪೊಟೆನ್ಷಿಯಲ್ ಟೆಸ್ಟ್, ಅಂದರೆ ಲೈಕ್ ರೀಸನಿಂಗ್ ಅಥವಾ ಡಾಟಾ ಬೇಸ್ಡ್ ಲೈಕ್ ಅನಾಲಿಸಿಸ್ ಥರ ಇರುತ್ತೆ ಜನರಲ್ ಆ್ಯಪ್ಟಿಟ್ಯೂಡಲ್ಲಿ. ನೆಕ್ಸ್ಟ್ ಟೆಕ್ನಿಕಲ್ ಅಥವಾ ಪ್ರೊಫೆಷ್ನಲ್ ನಾಲೆಡ್ಜ್ ನೋಡೋದಾದರೆ ಅದರಲ್ಲಿ ನಿಮ್ಮ ಲೈಕ್ ಡಿಗ್ರಿಲಿ ಅಥವಾ ನಿಮ್ಮ ಲೈಕ್ ಡಿಪ್ಲೊಮಾ ಇಂಜಿನಿಯರಿಂಗಲ್ಲಿ ಏನು ಓದಿರ್ತೀರಾ ಸೊ ಅದ್ರ ರಿಲೇಟೆಡ್ ಆಗಿರೋ ಕ್ವೆಶನ್ಸ್ ಇರುತ್ತೆ. ಅಂದರೆ ನಿಮ್ಮ ಡಿಪಾರ್ಟ್ಮೆಂಟ್ಗೆ ಇವಾಗ ಮೆಕ್ಯಾನಿಕಲ್ಗೆ ಅವ್ರದ್ದೇ ಸೆಪ್ರೇಟ್ ಕ್ವೆಶನ್ಸ್ ಇರುತ್ತೆ, ವ್ಯಾಸ್ ಎಲೆಕ್ಟ್ರಿಕಲ್ ನೋಡಿಕೊಂಡ್ರೆ ಅವ್ರಿಗೆ ಸಪ್ರೇಟ್ ಕ್ವೆಶನ್ಸ್ ಇರುತ್ತೆ. ಸೊ ನಿಮಗೆ ಟೆಕ್ನಿಕಲ್ ಅಥವಾ ಪ್ರೊಫೆಷ್ನಲ್ ನಾಲೆಡ್ಜಲ್ಲಿ ನಿಮ್ಮ ಡಿಗ್ರಿ ಬೇಸ್ಡ್ ಕ್ವೆಶನ್ಸ್ ಇರುತ್ತೆ. ಓಕೆನಾ. ಸೊ ನೆಕ್ಸ್ಟು ಕಂಪ್ಯೂಟರ್ ಬೇಸ್ಡ್ ಟೆಸ್ಟಲ್ಲಿ ಲೈಕ್ ಶಾರ್ಟ್ ಲಿಸ್ಟಿಂಗ್ ಅಥವಾ ಮೆಥಡಾಲಜಿ ಅಥವಾ ಸೆಲೆಕ್ಷನ್ ಪ್ರಾಸೆಸ್ ನೋಡೋದಾದರೆ ಅದನ್ನು ನಿಮಗೆ ವೆಬ್ಸೈಟಲ್ಲಿ ಅಪ್ಲೋಡ್ ಮಾಡಿರ್ತಾರೆ ಆಯಿತಾ. ಡೀಟೇಲ್ಸ್ ಅಂದರೆ ಕಂಪ್ಯೂಟರ್ ಬೇಸ್ಡ್ ಟೆಸ್ಟಲ್ಲಿ ಅಥವಾ ನಿಮ್ಮ ಶಾರ್ಟ್ ಲಿಸ್ಟ್ ಏನೇನು ಫರ್ದರ್ ಏನಾಗಿದೆ ನಿಮ್ಮ ಅಪ್ಲಿಕೇಶನು ಅಂತ ನೋಡ್ಕೊಳ್ಬೇಕಾದ್ರೆ ನೀವು ವೆಬ್ಸೈಟಲ್ಲಿ ಚೆಕ್ ಮಾಡಬೇಕಾಗತ್ತೆ. ಓಕೆನಾ. ಸೊ ಅದರ ನಂತರ ನೀವು ಲೈಕ್ ಕಂಪ್ಲೀಟ್ ನಿಮ್ಮ ಎಂಪ್ಲಾಯ್ಮೆಂಟ್ ಆಗೋಕ್ಕಿಂತ ಮುಂಚೆ ನಿಮ್ಮ ಮೆಡಿಕಲ್ ಸರ್ಟಿಫಿಕೇಟ್ ಬೇಕಾಗುತ್ತೆ. ಮೆಡಿಕಲಿ ಫಿಟ್ ಆಗಿದ್ದೀರಾ, ಹೆಲ್ತ್ ಇಶ್ಯೂಸ್ ಏನೂ ಇಲ್ಲ ಅಂತ ಒಂದು ಸರ್ಟಿಫಿಕೇಟ್ ಬೇಕಾಗುತ್ತೆ. ಸೊ ಅದಿದ್ದರೆ ಮಾತ್ರ ನೀವು ಫರ್ದರ್ ಮೂವ್ ಆಗೋದಕ್ಕಾಗೋದು. ನೆಕ್ಸ್ಟ್ ಪ್ಲೇಸ್ಮೆಂಟ್ ಬಂದು ಎನಿ ಪ್ಲೇಸ್ ಇನ್ ದ ಕಂಟ್ರಿ ಆಯಿತಾ. ಇಟ್ ಈಸ್ ನಾಟ್ ಬರೀ ಕರ್ನಾಟಕದಲ್ಲೇ ಸಿಗುತ್ತೆ ಇಲ್ಲ ಸೌತ್ ಇಂಡಿಯಾದಲ್ಲಿ ಆಗುತ್ತೆ ಆ ಥರ ಹೇಳಲಿಕ್ಕೆ ಬರೋದಿಲ್ಲ. ಸೊ ಇಂಡಿಯಾದಲ್ಲಿ ಎಲ್ಲಿ ಬೇಕಾದರೂ ನಿಮ್ಮ ಪೋಸ್ಟಿಂಗ್ ಆಗಬಹುದು ಆಯಿತಾ. ಇಂಥದ್ದೇ ಅಂತ ಹೇಳೋದಕ್ಕೆ ಬರೋದಿಲ್ಲ, ಇಂಥ ಸ್ಟೇಟಲ್ಲೇ ಆಗುತ್ತೆ ಅದೆಲ್ಲ ಹೇಳೋದಕ್ಕಾಗೋದಿಲ್ಲ. ಸೊ ನಿಮಗೆ ಹೋಲ್ ಇಂಡಿಯಾದಲ್ಲಿ ಎಲ್ಲಿ ಬೇಕಾದರೂ ಪ್ಲೇಸ್ಮೆಂಟ್ ಆಗ್ಬೋದು. ಓಕೆನಾ. ಸೊ ನೀವು ಫರ್ದರ್ ಟ್ರಾನ್ಸ್ಫರಬಲ್ ಲೈಕ್ ಫ್ಯೂಚರಲ್ಲಿ ಅಥವಾ ಒಂದು ಸ್ವಲ್ಪ ವರ್ಷ ಅಲ್ಲಿ ವರ್ಕ್ ಮಾಡಿ ಇನ್ ಕೇಸ್ ಟ್ರಾನ್ಸ್ಫರ್ ಮಾಡಿಸ್ಕೊಳ್ಬೋದು ಅಂತಂದರೆ ನಿಮ್ಗೆ ಎಲ್ಲಿಗೆ ಬೇಕೋ ಅಲ್ಲಿಗೆ ಟ್ರಾನ್ಸ್ಫರ್ ಮಾಡಿಸ್ಕೊಳ್ಳೋಂಥ ಸಾಧ್ಯತೆ ಇರುತ್ತೆ ಆಯಿತಾ. ಪ್ರೊಬೇಷನ್ ಪೀರಿಯಡ್ ಇರುತ್ತೆ. ಸೊ ಪ್ರೊಬೇಷನ್ ಪೀರಿಯಡ್ ಬಂದು 1 year ಇರುತ್ತೆ. ನಿಮ್ಮ ಡೇಟ್ ಆಫ್ ಜಾಯ್ನಿಂಗಿಂದ ಕೌಂಟ್ ಆದರೆ 1 year ತನಕ ನಿಮ್ಮ ಪ್ರೊಬೇಷನ್ ಪೀರಿಯಡ್ ಇರುತ್ತೆ. ಓಕೆನಾ. ಸೊ ಪ್ರೊಬೇಷನ್ ಪೀರಿಯಡಲ್ಲಿ ಏನಾಗುತ್ತೆ ನಿಮಗೆ ಎವ್ರಿ ಮಂತು ನಿಮ್ಮ ಅಮೌಂಟ್ ಏನಿರುತ್ತೆ ರಿಟೆನ್ಷನ್ ಅಮೌಂಟು ಅದರಲ್ಲಿ 5,000 ಡಿಡಕ್ಟ್ ಮಾಡ್ತಾ ಬರ್ತಾರೆ. ಸೊ ಒನ್ಸ್ ನೀವು ಪ್ರೊಬೇಷನ್ ಪೀರಿಯಡ್ ಕಂಪ್ಲೀಟ್ ಮಾಡಿ ತದನಂತರ 1 year ಆದಮೇಲೆ ನಿಮ್ಮ ಕನ್ಫರ್ಮೇಷನ್ ಏನಾಗುತ್ತಲ್ಲ, ಸೊ ಕನ್ಫರ್ಮೇಷನ್ ಆದಮೇಲೆ ಏನು ಕಟ್ ಮಾಡ್ತಾ ಇರ್ತಾರೆ 5,000 ಪರ್ ಮಂತು ಅದು ಕಂಪ್ಲೀಟಾಗಿ ಸಿಗುತ್ತೆ. ಇನ್ ಕೇಸ್ ನೀವೇನಾದರೂ ಪ್ರೊಬೇಷನ್ ಪೀರಿಯಡ್ ಕಂಪ್ಲೀಟ್ ಮಾಡಲಿಲ್ಲ ಇಲ್ಲ ಇನ್ಕಂಪ್ಲೀಟ್ ಮಾಡ್ಕೊಂಡ್ರಿ ಅಥವಾ ನೀವು ಕಂಟಿನ್ಯೂ ಆಗಲಿಲ್ಲ ವರ್ಕಲ್ಲಿ ಅಂತ ಹೇಳಿದ್ರೆ ಅದೇನು 5,000 ಡಿಡಕ್ಟ್ ಮಾಡ್ತಾ ಇದ್ದಾರೆ ಅದನ್ನು ರೀಫಂಡ್ ಮಾಡೋದಿಲ್ಲ. ಓಕೆನಾ. ಸೊ ನೆಕ್ಸ್ಟ್ ರಿಸರ್ವೇಷನ್ ಅಥವಾ ಕ್ಯಾಟಗರಿ ವೈಸ್ ನೋಡೋದಾದರೆ SC/ST ಅವ್ರಿಗೆ 9 ಪೋಸ್ಟ್ ಅವೈಲಬಲ್ ಇದೆ. SCಗೆ 9 ಪೋಸ್ಟ್ ಅವೈಲಬಲ್ ಇದೆ, STಗೆ 4 ಇದೆ. OBC ನಾನ್ ಕ್ರೀಮಿ ಲೇಯರ್ ಆಯಿತಾ, OBC ನಾನ್ ಕ್ರೀಮಿ ಲೇಯರ್ ಇರಬೇಕು, ಅವ್ರಿಗೆ 17 ಪೋಸ್ಟ್ ಇದೆ. ಎಕನಾಮಿಕಲಿ ವೀಕರ್ ಸೆಕ್ಷನ್ ಇದ್ದರೆ 6 ಇದೆ. ನೆಕ್ಸ್ಟು ಅನ್ರಿಸರ್ವ್ಡ್ಗೆ 27 ಪೋಸ್ಟ್ ಇದೆ. ಸೊ ಟೋಟಲ್ ನಂಬರ್ ಆಫ್ ಪೋಸ್ಟ್ ನೋಡೋದಾದರೆ ನಮಗೆ 63 ಪೋಸ್ಟ್ ಅವೈಲಬಲ್ ಇದೆ ಆಯಿತಾ. ಕ್ಯಾಟಗರಿ ವೈಸ್ ನೋಡಿಕೊಂಡು ನಾವು ಅಪ್ಲೈ ಮಾಡ್ಕೊಳ್ಬೋದು. ನೆಕ್ಸ್ಟ್ ಇನ್ನು ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ಸ್ ಅಂದರೆ ಏಜ್ ಲಿಮಿಟು ಆಯಿತಾ. ಸೊ ಮ್ಯಾಕ್ಸಿಮಮ್ ಏಜ್ ಲಿಮಿಟು SC ಮತ್ತು ST ಅವ್ರಿಗೆ 5 yearsವರೆಗೂ ರಿಲ್ಯಾಕ್ಸೇಷನ್ ಇರುತ್ತೆ. ನೆಕ್ಸ್ಟ್ OBC ನೋಡೋದಾದರೆ 3 years ಇರುತ್ತೆ. ನೆಕ್ಸ್ಟು ಫಿಸಿಕಲಿ ಡಿಸೇಬಲ್ಡ್ ಇದ್ದರೆ ಅವ್ರಿಗೆ 10 years ಇರುತ್ತೆ. ನೆಕ್ಸ್ಟು ಫಿಸಿಕಲಿ ಡಿಸೇಬಲ್ಡಲ್ಲಿ ಲೈಕ್ ಇನ್ ಕೇಸ್ ಅವರು OBC ನಾನ್ ಕ್ರೀಮಿ ಲೇಯರ್ ಆಗಿದ್ದರೆ ಅವ್ರಿಗೆ 13 years ಇರುತ್ತೆ. ನೆಕ್ಸ್ಟು ಫಿಸಿಕಲಿ ಡಿಸೇಬಲ್ಡ್ ಇನ್ SC/ST ಆಯಿತಾ, ಫಿಸಿಕಲಿ ಡಿಸೇಬಲ್ ಆ್ಯಂಡ್ ಅವರು SC/ST ಆಗಿದ್ದರೆ ಅವ್ರಿಗೆ 15 years ತನಕನೂ ಏಜ್ ರಿಲ್ಯಾಕ್ಸೇಷನ್ ಇರುತ್ತೆ. ಓಕೆನಾ. ನೆಕ್ಸ್ಟ್ ಇನ್ ಕೇಸ್ ಏನಾದರೂ ಜಮ್ಮು ಆ್ಯಂಡ್ ಕಾಶ್ಮೀರಲ್ಲಿ ಡ್ಯೂರಿಂಗ್ ದ ಪೀರಿಯಡ್ ಆಫ್ 1980 to 1989 ಅಂಥ ಸಮಯದಲ್ಲಿ ಅಲ್ಲಿದ್ದವರಾಗಿದ್ದರೆ ಅಂದರೆ ಅಲ್ಲಿ ವಾಸವಾಗಿರಬೇಕು. ಸೊ ಈ ಕೊಟ್ಟಿರೋಂಥ ಈ ಡೇಟಲ್ಲಿ ಜಮ್ಮು ಕಾಶ್ಮೀರಲ್ಲಿ ಅವರು ವಾಸವಾಗಿರಬೇಕು. ಸೊ ಅಂಥವ್ರಿಗೆ 5 years ಆಫ್ ರಿಲ್ಯಾಕ್ಸೇಷನ್ ಇರುತ್ತೆ ಆಯಿತಾ. ನೆಕ್ಸ್ಟ್ ಮಿನಿಮಮ್ ಏಜ್ ಗೊತ್ತಿರೋ ಹಾಗೆ 18 years ಆಗಿರಲೇಬೇಕಾಗುತ್ತೆ. ಇನ್ ಕೇಸ್ ಏನಾದರೂ ಲೈಕ್ ಜಸ್ಟ್ ಇವಾಗ ತಾನೇ PU ಪಾಸ್ ಆಗಿ ಅಥವಾ ಡಿಪ್ಲೊಮೊ ಜಸ್ಟ್ ಇವಾಗ ತಾನೇ ಆಗಿದೆ ಅಂತ ಹೇಳಿದ್ರೆ ಅವ್ರಿಗೆ ಅಪ್ ಟು 18 years ಲೈಕ್ ಮಿನಿಮಮ್ ಬಂದು 18 years ಇರುತ್ತೆ. ಸೊ ಮಿನಿಮಮ್ 18 years ಇದ್ದರೂ ಕೂಡ ಅಪ್ಲೈ ಮಾಡಬಹುದು. ಓಕೆನಾ. ಇನ್ನು ಹೆಚ್ಚಿನ ಮಾಹಿತಿ ಬೇಕಂತ ಹೇಳಿದ್ರೆ ಇಲ್ಲಿ ನಮಗೆ PWDಗೆ ಯಾರ್ಯಾರು ಲೈಕ್ ಯಾವ ಪೊಸಿಷನ್ಗೆ ಯಾವ PWBD ಅವರು ಎಲಿಜಿಬಲ್ ಆಗಿರ್ತಾರೆ ಅಂದರೆ ಆವಾಗಲೇ ನೋಡ್ದಂಗೆ ಇಲ್ಲಿ ನಮಗೆ LVD ಅಂತ ಇದೆ, HH ಅಂತ ಇದೆ, OA ಅಂತ ಇದೆ. ಸೊ ಅದೆಲ್ಲ ಏನೇನು ಅಂತ ಇಲ್ಲಿ ಕೊಟ್ಟಿದ್ದಾರೆ. OA ಅಂದರೆ 1 arm ಅಂದರೆ ಒಂದೇ ಕೈ ಇರೋರು, OL ಅಂದರೆ ಒಂದೇ ಲೆಗ್ ಇರೋರು. ಓಕೆನಾ. HH ಅಂದರೆ ಹಾರ್ಡ್ ಆಫ್ ಹಿಯರಿಂಗ್. ಸೊ ಈ ಥರ
ನಮಗೆ ಸಂಪೂರ್ಣವಾಗಿ ಕೊಟ್ಟಿದ್ದಾರೆ ಇಲ್ಲಿ. ಸೊ ಜೂನಿಯರ್ ಎಕ್ಸಿಕ್ಯೂಟಿವ್ ಮೆಕ್ಯಾನಿಕಲ್ಗೆ ಈ ಥರ ಡಿಸೇಬಿಲಿಟೀಸ್ ಅಂದರೆ ಇಲ್ಲಿ ಮೆನ್ಷನ್ ಮಾಡಿರೋಂಥ ಡಿಸೇಬಿಲಿಟೀಸು ಇರೋರು ಅಪ್ಲೈ ಮಾಡಬಹುದು, ದೇ ಕ್ಯಾನ್ ವರ್ಕ್ ದೇರ್ ಅಂತ. ಆಯಿತಾ, ನಮಗೆ ಫಿಸಿಕಲಿ ಡಿಸೇಬಲ್ಡ್ ಬಗ್ಗೆ ಸಂಪೂರ್ಣವಾಗಿ ಇದೇನು ಅಬ್ರಿವೇಷನ್ಸ್ ಇದೆ ಅದನ್ನು ಇಲ್ಲಿ ಕೊಟ್ಟಿದ್ದಾರೆ. ಸೊ ಇದನ್ನು ನೋಡಿಕೊಂಡು ಯಾವ ಡಿಸೇಬಿಲಿಟಿ ಇರೋರು ಯಾವುದಕ್ಕೆ ಅಪ್ಲೈ ಮಾಡ್ಬೋದು ಅಂತ ಕೊಟ್ಟಿದ್ದಾರೆ. ಸೊ ಅದಕ್ಕೆ ಅಪ್ಲೈ ಮಾಡ್ಕೊಳ್ಳೋಕ್ಕೆ ಈಸಿ ಆಗುತ್ತೆ. ನೆಕ್ಸ್ಟ್ ಅಪ್ಲಿಕೇಶನ್ ಪ್ರಾಸೆಸ್ ನೋಡ್ತಾ ಹೋಗೋದಾದರೆ, ಆಗಲೇ ಹೇಳ್ದಂಗೆ ಇದು ಆನ್ಲೈನ್ ಪ್ರಾಸೆಸ್ ಇರುತ್ತೆ ಆ್ಯಂಡ್ ಲಾಸ್ಟ್ ಡೇಟ್ ಬಂದು 30th April ಆಗಿರುತ್ತೆ. ಆ್ಯಂಡ್ ನಾವು ಅಪ್ಲೈ ಮಾಡೋದಕ್ಕಾಗೋದು ಕೇವಲ ವೆಬ್ಸೈಟಲ್ಲಿ, ಅಂದರೆ ಹಿಂದೂಸ್ತಾನ್ ಪೆಟ್ರೋಲಿಯಂ ವೆಬ್ಸೈಟಲ್ಲಿ ಮಾತ್ರ ಅಪ್ಲೈ ಮಾಡೋದಕ್ಕಾಗೋದು. ಅಂದರೆ www.hindustanpetroleum.com ಓಕೆನಾ. ಸೊ ಈ ವೆಬ್ಸೈಟಲ್ಲಿ ಮಾತ್ರನೇ ನಾವು ಅಪ್ಲೈ ಮಾಡೋದಕ್ಕಾಗೋದು. ಆಯಿತಾ. ಸೊ ಅದರಲ್ಲಿ ಕರಿಯರ್ಸು ಮತ್ತು ಕರೆಂಟ್ ಓಪನಿಂಗ್ಸಲ್ಲಿ ಇದ್ರ ಬಗ್ಗೆ ನಾವು ಮಾಹಿತಿನ ಸಂಪೂರ್ಣವಾಗಿ ನೋಡಿ, ಅಥವಾ ನೋಟಿಫಿಕೇಷನ್ PDF ಕೂಡ ಸಿಗುತ್ತೆ ನಿಮಗೆ, ಅದನ್ನ ನೋಡಿಕೊಂಡು ಸಂಪೂರ್ಣವಾಗಿ ಓದ್ಕೊಂಡು ತಿಳ್ಕೊಂಡು ಅಪ್ಲೈ ಮಾಡ್ಕೊಳ್ಬಹುದು. ನೆಕ್ಸ್ಟು ಅಪ್ಲಿಕೇಶನ್ಸ್ ವಿತ್ ಇನ್ಕಂಪ್ಲೀಟ್ ಆರ್ ರಾಂಗ್ ಪರ್ಟಿಕ್ಯುಲರ್ಸ್ ಈಸ್ ನಾಟ್ ಪ್ರಿಸ್ಕ್ರೈಬ್ ಫಾರ್ಮ್ಯಾಟ್ ವಿಲ್ ನಾಟ್ ಬಿ ಕನ್ಸಿಡರ್ಡ್. ಆಯಿತಾ. ಸೊ ನೀವು ಇನ್ಕಂಪ್ಲೀಟಾಗಿ ಅಪ್ಲಿಕೇಶನ್ ಫಾರ್ಮ್ನ ಸಬ್ಮಿಟ್ ಮಾಡಿದ್ರೆ ಅಥವಾ ಏನಾದರೂ ರಾಂಗ್ ಡೀಟೇಲ್ಸಲ್ಲಿ ನೀವು ಪೋಸ್ಟ್ ಮಾಡಿದರೆ ಅದು ಕನ್ಸಿಡರ್ ಆಗೋದಿಲ್ಲ, ನಿಮ್ಮ ಅಪ್ಲಿಕೇಶನ್ ರಿಜೆಕ್ಟ್ ಆಗುತ್ತೆ. ಇನ್ಕಂಪ್ಲೀಟ್ ಆಗಿದ್ರೆ ಅಥವಾ ನೀವೇನಾದರೂ ರಾಂಗಾಗಿ ಹಾಕಿದರೆ ಅದನ್ನು ಕನ್ಸಿಡರ್ ಮಾಡೋದಿಲ್ಲ. ಆಯಿತಾ. ನೀವೇನು ಇಮೇಲ್ ID ಅಥವಾ ಮೊಬೈಲ್ ನಂಬರ್ ಕೊಟ್ಟಿರ್ತಾರೆ ಅದು ಪರ್ಫೆಕ್ಟಾಗಿರೋ ಥರ ನೋಡ್ಕೊಳ್ಳಿ, ನೀವು ಯೂಸ್ ಮಾಡ್ತಾ ಇರಬೇಕು ಅದನ್ನು. ಆಯಿತಾ. ಸುಮ್ಮನೆ ಯಾವುದೋ ಒಂದು ಇಮೇಲ್ ID ಕೊಟ್ಟೆ, ಯಾವುದೋ ಫೋನ್ ನಂಬರ್ ಕೊಟ್ಟೆ ಅಂತ ಹೇಳಿ ನೆಗ್ಲೆಕ್ಟ್ ಮಾಡಿದ್ರೆ ವೇಸ್ಟ್ ಆಗುತ್ತೆ ನೀವು ಅಪ್ಲಿಕೇಶನ್ ಮಾಡಿರೋದು. ಓಕೆನಾ. ನೆಕ್ಸ್ಟ್, ಸೊ ಯಾವುದೇ ರೀತಿಯಾದ ಚೇಂಜಸ್ ಮಾಡೋದಕ್ಕೆ ಅವಕಾಶ ಇರೋದಿಲ್ಲ. ಆಯಿತಾ. ಟ್ರೀಟೆಡ್ ಆ್ಯಸ್ ಫೈನಲ್, ನೋ ಚೇಂಜಸ್ ವಿಲ್ ಬಿ ಎಂಟರ್ಟೈನ್ಡ್. ಯಾವುದೇ ರೀತಿಯಾದ ಚೇಂಜಸ್ ಮಾಡೋದಕ್ಕೆ ಆಗೋದಿಲ್ಲ. ಒಂದು ಸತಿ ನೀವು ಅಪ್ಲಿಕೇಶನ್ನ ಸಂಪೂರ್ಣವಾಗಿ ಫಿಲ್ ಮಾಡಿದ್ಮೇಲೆ ಇನ್ನೊಂದು ಸತಿ ರೀಚೆಕ್ ಮಾಡೋದು ಒಳ್ಳೆಯದು. ಕಂಪ್ಲೀಟಾಗಿ ಇನ್ನೊಂದು ಸತಿ ರೀಚೆಕ್ ಮಾಡಬೇಕಾಗತ್ತೆ. ಸೊ ರೀಚೆಕ್ ಮಾಡಿ ಅದರ ನಂತರ ಎಲ್ಲ ಕರೆಕ್ಟಾಗಿದೆ ಅಂತಂದರೆ ಮಾತ್ರ ಸಬ್ಮಿಟ್ ಮಾಡಿ. ಏನಾದರೂ ಚೇಂಜಸ್ ಇದೆ ನೀವು ಸಬ್ಮಿಟ್ ಮಾಡೋಕ್ಕಿಂತ ಮುಂಚಿನ ಚೇಂಜಸ್ನ ಮಾಡ್ಕೊಳ್ಬೇಕಾಗುತ್ತೆ. ಒನ್ಸ್ ಸಬ್ಮಿಟ್ ಮಾಡಿದ್ಮೇಲೆ ಮತ್ತೆ ರೀಚೆಕ್ ಅಥವಾ ಚೇಂಜಸ್ ಮಾಡೋದಕ್ಕೆ ಅವಕಾಶ ಇರೋದಿಲ್ಲ. ಆಯಿತಾ. ಅಪ್ಲಿಕೇಶನ್ ಇನ್ಕಂಪ್ಲೀಟ್ ಆಗಿದ್ದರೆ ನಿಮ್ಮ ಅಪ್ಲಿಕೇಶನ್ ಫೀ ಯಾವುದು ವಾಪಸ್ ಬರೋದಿಲ್ಲ. ಆಯಿತಾ. ಸಂಪೂರ್ಣವಾಗಿ ಅಪ್ಲಿಕೇಶನ್ ಫಿಲ್ ಮಾಡಬೇಕು ಆ್ಯಂಡ್ ಕರೆಕ್ಟಾಗಿದ್ದರೆ ಮಾತ್ರ ಸಬ್ಮಿಟ್ ಮಾಡಿ. ಇನ್ ಕೇಸ್ ನೀವು ರಾಂಗ್ ಆಗಿ ಸಬ್ಮಿಟ್ ಮಾಡಿದರೆ ಅಥವಾ ರಾಂಗ್ ಡೀಟೇಲ್ಸ್ ಹಾಕಿದರೆ ಆ್ಯಂಡ್ ನೀವೇ ರೆಸ್ಪಾನ್ಸಿಬಲ್ ಅದಕ್ಕೆ. ಸೊ ಅಪ್ಲಿಕೇಶನ್ ಫೀಸ್ ಕಟ್ಬಿಟ್ಟಿದ್ದೀನಿ ಬಟ್ ಎಲ್ಲ ಲೈಕ್ 1-2 ರಾಂಗ್ ಮಾಡಿಬಿಟ್ಟಿದ್ದೀನಿ ಅಂತಂದರೆ ನೀವೇ ರೆಸ್ಪಾನ್ಸಿಬಲ್. ಆಯಿತಾ. ಅಪ್ಲಿಕೇಶನ್ ಫೀಸೂ ವಾಪಸ್ ಬರೋದಿಲ್ಲ ಆ್ಯಂಡ್ ನೀವು ಯಾವುದೇ ಚೇಂಜಸ್ ಕೂಡ ಮಾಡೋದಕ್ಕೆ ಆಗೋದಿಲ್ಲ. ಸೊ ಸಬ್ಮಿಟ್ ಮಾಡೋಕ್ಕಿಂತ ಮುಂಚೆ ಸಂಪೂರ್ಣವಾಗಿ ಎಲ್ಲ ಒಂದು 2-3 ಸತಿ ಕ್ರಾಸ್ ಚೆಕ್ ಮಾಡಿ ನಂತರ ನೀವು ಸಬ್ಮಿಟ್ ಕೊಡಬೇಕಾಗತ್ತೆ. ಓಕೆನಾ. ನೆಕ್ಸ್ಟು ಡಾಕ್ಯುಮೆಂಟ್ರಿ ಎವಿಡೆನ್ಸ್ ಬೇಕಾಗುತ್ತೆ ಯಾವಾಗ ನಿಮ್ಮದು ಪರ್ಸ್ನಲ್ ಇಂಟರ್ವ್ಯೂ ಪ್ರಾಸೆಸ್ಗೆ ಕರೆದಾಗ. ಸೊ ಎಲ್ಲ ಕಂಪ್ಯೂಟರ್ ಬೇಸ್ಡ್ ಟೆಸ್ಟು ಅಥವಾ ಸ್ಕಿಲ್ ಟೆಸ್ಟು, ಫಿಸಿಕಲ್ ಟೆಸ್ಟು ಎಲ್ಲ ಆದಮೇಲೆ ನಿಮ್ಮ ಒರಿಜಿನಲ್ಸ್ ಬೇಕಾಗುತ್ತೆ. ಇವಾಗ ಏನೇನು ಅಪ್ಲಿಕೇಶನಲ್ಲಿ ಸಾಫ್ಟ್ ಕಾಪಿ ಹಾಕಿರ್ತೀರ ಸೊ ಅದ್ರ ಒರಿಜಿನಲ್ಸ್ ಬೇಕಾಗತ್ತೆ ಯಾವಾಗ ನಿಮ್ಮ ಇಂಟರ್ವ್ಯೂ ಪ್ರಾಸೆಸ್ಸಲ್ಲಿ. ಓಕೆನಾ. ಸೊ ಅದು ಬಿಟ್ಟರೆ ನಿಮ್ಮ CBT ಟೆಸ್ಟ್ ಏನಿರುತ್ತೆ ಅಂದರೆ ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಏನಿರುತ್ತೆ ಅದ್ರ ವೆನ್ಯೂ ಚೇಂಜ್ ಮಾಡೋದಕ್ಕಾಗಲಿ ಅಥವಾ ಅದ್ರ ಡೇಟ್ ಚೇಂಜ್ ಮಾಡೋದಕ್ಕಾಗಲಿ ನೀವು ರಿಕ್ವೆಸ್ಟ್ನ ಮಾಡೋದಕ್ಕೆ ಆಗೋದಿಲ್ಲ. ಆಯಿತಾ. ಎಲ್ಲಿ ವೆನ್ಯೂ ಕೊಟ್ಟಿರ್ತಾರೆ ಅಥವಾ ಡೇಟ್ ಏನಿರುತ್ತೆ ಅದೇ ಡೇಟಿಗೆ ಮಾಡೋಕ್ಕಾಗೋದು. ಸೊ ಅದನ್ನು ಚೇಂಜ್ ಮಾಡೋದಕ್ಕೆ ಯಾವುದೇ ಕಾರಣದಕ್ಕೂ ಆಗೋದಿಲ್ಲ. ಓಕೆನಾ. ಸೊ ಅಪ್ಲಿಕೇಶನ್ ಫೀಸ್ ನೋಡೋದಾದರೆ ಅಪ್ಲಿಕೇಬಲ್ ಫಾರ್ ಎಲ್ಲ ಪೊಸಿಷನ್ಸ್ಗೂ ಅಪ್ಲಿಕೇಶನ್ ಫೀಸ್ ಇದ್ದೇ ಇರುತ್ತೆ. ಸೊ ಎಕ್ಸೆಂಪ್ಟೆಡ್ ಫಾರ್ ದೀಸ್ ಕ್ಯಾಟಗರೀಸ್ ಅಂದರೆ SC ST PWBDಗೆ ಯಾವುದೇ ರೀತಿಯಾದಂಥ ಫೀಸು ಪೇ ಮಾಡೋ ಅವಶ್ಯಕತೆ ಇರೋದಿಲ್ಲ. ಅದು ಬಿಟ್ಟು ನಮಗೆ ಅನ್ರಿಸರ್ವ್ಡು OBC ಮತ್ತು ಎಕನಾಮಿಕಲಿ ವೀಕರ್ ಸೆಕ್ಷನ್ ಇವ್ರನ್ನ ನೋಡೋದಾದರೆ ಇವ್ರಿಗೆ ನಮಗೆ ಲೈಕ್ 1180 ರೂಪೀಸ್ ಇರುತ್ತೆ ಅಪ್ಲಿಕೇಶನ್ ಫೀಸು. ಅದು ವಿತ್ GST ಸೇರಿಸಿ ನಮಗೆ 1180 ಆಗುತ್ತೆ. ವಿತೌಟ್ GST 1000 ಆಗುತ್ತೆ. ಬಟ್ ನಾವು ವಿತ್ GSTನೇ ಪೇ ಮಾಡಬೇಕಾಗುತ್ತೆ. ಸೊ 1180 ರೂಪೀಸು ನಮ್ಮ ಅಪ್ಲಿಕೇಶನ್ ಫೀಸ್ ಆಗಿರುತ್ತೆ. ನೆಕ್ಸ್ಟ್ ಪೇಮೆಂಟ್ ಮೋಡ್ ನೋಡೋದಾದರೆ ಲೈಕ್ ಐದರ್ ಡೆಬಿಟ್ ಕಾರ್ಡು, ಕ್ರೆಡಿಟ್ ಕಾರ್ಡ್, ಇಲ್ಲ UPI, ನೆಟ್ ಬ್ಯಾಂಕಿಂಗ್. ಆಯಿತಾ. ಯಾವುದೇ ರೀತಿ ಕ್ಯಾಶ್ ಎಲ್ಲ ಅಲೋ ಇರೋದಿಲ್ಲ. ಸೊ ನೀವು ಸಂಪೂರ್ಣವಾಗಿ ಎಲ್ಲ ಆನ್ಲೈನಲ್ಲೇ ಟ್ರಾನ್ಸಾಕ್ಟ್ ಮಾಡಬೇಕಾಗತ್ತೆ. ಸೊ ಐದರ್ ಡೆಬಿಟ್ ಕಾರ್ಡ್ ಇಲ್ಲಾಂದರೆ UPI ಯಾವುದ್ರಲ್ಲಾದರೂ ನೀವು ಆಪ್ಟ್ ಮಾಡ್ಕೊಳ್ಬೋದು. ಆಯಿತಾ. ಸೊ ನೀವು ಕಂಪ್ಲೀಟೆಡ್ ಅಂತ ಈ ನೋಟಿಫಿಕೇಷನ್ ಅಥವಾ ಕಂಪ್ಲೀಟೆಡ್ ಅಪ್ಲಿಕೇಶನ್ ಸಬ್ಮಿಟ್ ಮಾಡೋವಾಗ ನಿಮಗೆ ಎಂಡಲ್ಲಿ ಕಂಪ್ಲೀಟೆಡ್ ಅಂತ ಬಂದಿರಬೇಕು. ಸೊ ಇನ್ಕಂಪ್ಲೀಟ್ ಆಗಿದ್ದರೆ ರೆಸ್ಪಾನ್ಸಿಬಲ್ ನೀವೇನೆ. ಸೊ ಕಂಪ್ಲೀಟೆಡ್ ಅಂತ ಯಾವಾಗ ಬಂದಿರುತ್ತೆ ಅದನ್ನು ನೋಡಿಕೊಂಡು ಅದ್ರದ್ದು ಒಂದು ಸ್ಕ್ರೀನ್ಶಾಟ್ ಏನಾದರೂ ತೊಗೊಂಡು ಇಟ್ಕೊಂಡ್ರೆ ಉತ್ತಮ. ಆಯಿತಾ. ಒಂದು ಸತಿ ನೀವು ಅಪ್ಲಿಕೇಶನ್ ಫೀಸ್ನ ಪೇ ಮಾಡಿದ್ಮೇಲೆ ಯಾವುದೇ ರೀತಿಯಾದ ರೀಫಂಡ್ ಅಂತೂ ಇರೋದಿಲ್ಲ.
ಓಕೆನಾ. ಸೊ ಇದು ಜಸ್ಟ್ ಅಪ್ಲಿಕೇಶನ್ ಸಬ್ಮಿಟ್ ಮಾಡ್ತಾ ಇರೋದಕ್ಕೆ ಅಷ್ಟೇ ಫೀಸು. ನಿಮಗೆ ಲೈಕ್ ಯಾವುದೇ ರೀತಿ ಅಶ್ಯೂರೆನ್ಸ್ ಅಥವಾ ಗ್ಯಾರಂಟಿ ಕೊಡ್ತಾ ಇಲ್ಲ ನಿಮಗೆ ಇಂಟರ್ವ್ಯೂ ಲೆಟರ್ ಬಂದೇ ಬರುತ್ತೆ ಅಂತ ಯಾವುದೇ ರೀತಿ ಗ್ಯಾರಂಟಿ ಇಲ್ಲ. ಇಟ್ಸ್ ಜಸ್ಟ್ ದ ಅಪ್ಲಿಕೇಶನ್ ಫೀಸ್. ಅಪ್ಲಿಕೇಶನ್ ಫೀ ಮಾತ್ರ ತೊಗೋತಾ ಇರೋದು. ಸೊ ಇದರಲ್ಲಿ ಯಾವುದೇ ರೀತಿಯಾದ ಗ್ಯಾರಂಟಿ ಇಲ್ಲ. ನಿಮಗೆ ಇಂಟರ್ವ್ಯೂ ಅಥವಾ ನೀವು ಸೆಲೆಕ್ಟ್ ಆಗೇ ಆಗ್ತೀರಾ ಅಂತ ಯಾವುದೇ ರೀತಿ ಗ್ಯಾರಂಟಿನ ಯಾರೂ ಕೊಡ್ತಾ ಇಲ್ಲ. ಓಕೆನಾ. ಸೊ ನೆಕ್ಸ್ಟ್ ಏನಪ್ಪ ಅಂತ ಹೇಳಿದ್ರೆ, ಏನಾದರೂ ಕ್ವೇರೀಸ್ ಇತ್ತು ಅಥವಾ ಏನಾದರೂ ಡೌಟ್ಸ್ ಇತ್ತು ಅಂತ ಹೇಳಿದ್ರೆ ನೀವು ಯಾವುದಕ್ಕೆ ಅಪ್ಲೈ ಮಾಡಿದರೆ, ಇವಾಗ ಪೊಸಿಷನ್ ನೇಮ್ ಇರಬೇಕು ಮತ್ತು ಅಪ್ಲಿಕೇಶನ್ ನಂಬರ್ ಇರಬೇಕು ನಿಮ್ಮ ಹತ್ರ. ಸೊ ಪೊಸಿಷನ್ ನೇಮು ಅಪ್ಲಿಕೇಶನ್ ನಂಬರ್ ಇದ್ದರೆ ಇದಕ್ಕೆ ಮೇಲ್ ಮಾಡಬೇಕು. ಈ ಮೇಲ್ ಅಡ್ರೆಸ್ಗೆ careers@hpcl.in. ಇದಕ್ಕೆ ನೀವು ಮೇಲ್ ಮಾಡಿದ್ರೆ ನಿಮ್ಮ ಏನಾದರೂ ಕ್ವೇರೀಸ್ ಇದ್ದರೆ ಅದಕ್ಕೆ ರೆಸ್ಪಾಂಡ್ ಮಾಡ್ತಾರೆ. ಓಕೆನಾ. ಸೊ ಇನ್ನೂ ಸಂಪೂರ್ಣ ಮಾಹಿತಿನ ಇಲ್ಲಿ ಕೊಟ್ಟಿದ್ದಾರೆ. ಬೇಕಾದಂಥ ಜನರಲ್ ಇನ್ಫಾರ್ಮೇಷನ್ಸ್ ಬಗ್ಗೆ ಎಲ್ಲ ತಿಳ್ಕೊಳ್ತಾ ಹೋಗ್ಬೋದು ನಾವು. ಸಂಪೂರ್ಣವಾಗಿ ಇನ್ನೂ ಡೌಟ್ಸ್ ಇದೆ, ಏನಾದ್ರು ಕ್ಲಾರಿಫಿಕೇಷನ್ ಬೇಕು ಅಂತಂದರೆ ಸಂಪೂರ್ಣವಾಗಿ ನೋಟಿಫಿಕೇಷನ್ನ ನೋಡಿಕೊಂಡು ಅರ್ಥ ಮಾಡ್ಕೊಳ್ಬೋದು. ಆಯಿತಾ. ನೆಕ್ಸ್ಟ್ ಏನಪ್ಪ ಅಂತ ಹೇಳಿದ್ರೆ, ಯಾವುದಾದ್ರೂ ನಿಮಗೆ ಇನ್ನೂ ಇನ್ಫಾರ್ಮೇಷನ್ ಬೇಕಿತ್ತು, ಇನ್ನೂ ಡೌಟ್ ಬೇಕಿತ್ತು, ಲೈಕ್ ಡೌಟ್ಸ್ ಇದೆ, ಏನಾದ್ರು ಕ್ಲಾರಿಫಿಕೇಷನ್ ಬೇಕು ಅಂತ ಹೇಳಿದ್ರೆ ವೆಬ್ಸೈಟಲ್ಲಿ ಸಂಪೂರ್ಣವಾದ ಮಾಹಿತಿನ ಕೊಟ್ಟಿರ್ತಾರೆ. www.hindustanpetroleum.com ಏನೇ ಡೌಟ್ಸ್ ಇದ್ದರೂ ಅಥವಾ ಈ ನೋಟಿಫಿಕೇಷನ್ದು PDF ಬೇಕು ಅಥವಾ ಫರ್ದರ್ ಬೇರೆ ಯಾವ್ದಾದ್ರು ನೋಟಿಫಿಕೇಷನ್ ಬಗ್ಗೆ ಮಾಹಿತಿ ಬೇಕು ಅಂತ ಹೇಳಿದ್ರೆ ಈ ವೆಬ್ಸೈಟಲ್ಲಿ ಸಂಪೂರ್ಣವಾದ ಮಾಹಿತಿನ ಅಪ್ಲೋಡ್ ಮಾಡಿರ್ತಾರೆ. ಸೊ ಅಲ್ಲಿ ನೀವು ತಿಳ್ಕೊಳ್ಬೋದು. ಸೊ ಮಾಹಿತಿ ಸಂಪೂರ್ಣವಾಗಿ ಅರ್ಥ ಆಗಿದೆ, ಮಾಹಿತಿ ಸಂಪೂರ್ಣವಾಗಿ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಏನಾದರೂ ಡೌಟ್ಸ್ ಅಥವಾ ಕ್ಲಾರಿಫಿಕೇಷನ್ಸ್ ಏನಾದರೂ ಬೇಕು ಅಂತ ಹೇಳಿದ್ರೆ ಕಮೆಂಟ್ ಮಾಡಬಹುದು. ಸೊ ಕಾಲವು ನಮ್ಮದೇ, ಕೆಲಸವೂ ನಮ್ಮದೇ. ಧನ್ಯವಾದಗಳು.